ಇನ್ನು ಕಾಲ್ ತುಳಿತ ಪ್ರಕರಣ ಅಂತ ಬಂದಾಗ ಅಲ್ಲು ಅರ್ಜುನ್ಗೆ ಸಂಕಷ್ಟ ಅಂತೂ ತಪ್ಪಿದಲ್ಲ. ಬಟ್ ಇವತ್ತು ಹೇಗೋ ಮಾಡಿ ಅದನ್ನ ಅಲ್ಲಿಗೆ ಮುಗಿಸ್ಬೇಕು ಅಂಥೇಳಿ ಒಂದು ಟೀಮ್ ಹೋಗುತ್ತೆ. ಅಂದರೆ ಟಾಲಿವುಡ್ ನಿಯೋಗ ಭೇಟಿಯನ್ನು ಕೊಡುತ್ತೆ CM ಅವರಿಗೆ, ರೇವಂತ್ ರೆಡ್ಡಿ ಅವ್ರನ್ನ ಭೇಟಿ ಮಾಡುತ್ತೆ. ಬಟ್ ಕೇಳಲಿಲ್ಲ, ಕಾನೂನಿಗೆ ನಾವು ತಲೆಬಾಗೋದಿಲ್ಲ ಅಂಥೇಳಿ. ಪುಷ್ಪ 2 ಕಾಲ್ ತುಳಿತ ಪ್ರಕರಣದಲ್ಲಿ ಈಗ ಸಿಗ್ತಾ ಇರುವಂಥ ಸ್ಟೋರಿ ಇದು, ಅಂದರೆ ಇನ್ಸೈಡ್ ಮಾಹಿತಿ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ರಾಜಿಯ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದರು. ಟಾಲಿವುಡ್ಗೆ ತೆಲಂಗಾಣ CM ರೇವಂತ್ ರೆಡ್ಡಿ ಈ ರೀತಿಯಾಗಿ ನೇರವಾಗಿ ಮಾತನಾಡಿದರು. CM ರೇವಂತ್ ರೆಡ್ಡಿ ಅವರನ್ನ ಇವತ್ತು ಟಾಲಿವುಡ್ ನಿಯೋಗ ಭೇಟಿ ಮಾಡ್ತು. ಸಾಕು, ಎಲ್ಲಿ ತನಕ ತೆಗೆದುಕೊಂಡು ಹೋಗ್ತೀರಾ, ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತೇಳಿ. ಬಟ್ ಅವರು ಹಂಗಲ್ಲ, ಕೇಳಲಿಲ್ಲ. ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ತಮ್ಮನ್ನು ಭೇಟಿ ಮಾಡಿರುವಂತಹ ತೆಲುಗು ಚಲನಚಿತ್ರ ನಟರು, ನಿರ್ದೇಶಕರು ಮತ್ತು ನಿರ್ಮಾಪಕರ ನಿಯೋಗಕ್ಕೆ ಈ ರೀತಿಯಾಗಿ ತಿಳಿಸಿದ್ದಾರೆ. ಸೊ ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವಂಥ ತೆಲಂಗಾಣ ರಾಜ್ಯ ಪೊಲೀಸ್ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರದಲ್ಲಿ ತೆಲಂಗಾಣ CM ರೇವಂತ್ ರೆಡ್ಡಿ ಮತ್ತು ಟಾಲಿವುಡ್ ಉದ್ಯಮದ ನಿರ್ದೇಶಕರು, ನಿರ್ಮಾಪಕರು ಮತ್ತು ನಟರ ನಡುವೆ ಇವತ್ತು ಸಭೆ ಆಯಿತು. ಆ ಸಭೆಯಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಗೊತ್ತಿಲ್ಲ ಅದು ಕಾನೂನಿನ ರೀತಿಯಲ್ಲಿ ಏನಾಗುತ್ತೆ ಅದೆಲ್ಲವೂ ಕೂಡ ಆಗುತ್ತೆ. ಆದರೆ ಈ ಪ್ರಕರಣದಲ್ಲಿ ರಾಜಿ ಅಂತೂ ಇಲ್ಲವೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಹಂಗಾಗಿ ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಈ ಕಾಲ್ ತುಳಿತದಲ್ಲಿ ರೇವತಿ ಎಂಬ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿರುವುದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಆಕೆಯ ಮಗುವಿಗೆ ಕೂಡ ಗಾಯ ಆಗಿದೆ. ಸೊ ಘಟನೆಯ ನಂತರ ಅಲ್ಲು ಅರ್ಜುನ್ ಅವರನ್ನು ಬಂಧಿಸಲಾಗಿತ್ತು. ತದನಂತರ ಜಾಮೀನಿನ ಮೇಲೆ ಈಗಾಗಲೇ ಕೂಡ ಅವರು ಬಿಡುಗಡೆ ಆಗಿದ್ದಾರೆ. ಆದರೆ ಮತ್ತೆ ಸಂಕಷ್ಟ ಇದೆ, ಬೇರೆ ಬೇರೆ ವಿಚಾರಕ್ಕಾಗಿ ಮತ್ತೆ ಕರೀತಾ ಇದ್ದಾರೆ. ಈಗ ಆ ತಾಯಿ ಆ ಕಾಲ್ ತುಳಿತ ಪ್ರಕರಣಕ್ಕೆ ಸಾವನ್ನಪ್ಪಿರುವಂಥ ಆ ಮಹಿಳೆ ಇದೆಯಲ್ಲ, ಆ ಮಹಿಳೆಯ ಗಂಡನೇ ಬೇಡ ಅಂತೇಳಿ ಹಿಂದೆ ಸರಿದಿರುವಂಥದ್ದು. ಬಟ್ ಇಲ್ಲಿ ಬೇರೆ ರೀತಿಯ ಆಯಾಮ ಪಡೆದುಕೊಳ್ತಾ ಇದೆ ರಾಜಕೀಯವಾಗಿ. ಸೊ ಗೊತ್ತಿಲ್ಲ ಈ ಪ್ರಕರಣವನ್ನು ಎಲ್ಲಿಯ ತನಕ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು. ಬಟ್ ಇವತ್ತು ಇದೇ ವಿಚಾರವಾಗಿ ಚರ್ಚೆ ಆಯಿತು. ಬಟ್ ಅದಕ್ಕೆ ರೇವಂತ್ ರೆಡ್ಡಿ ಅವರು ಒಪ್ಪಲಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.